ನಮಸ್ಕಾರಿ ದೊಡ್ಡ ಮಂದಿಗಿ ನಾ ನಿಮ್ಮ ಮಲ್ಲಿಕಾರ್ಜುನ ಎಸ್.ಡಿ. ಮಲ್ಲು ಬಿಜಾಪುರ್ VK18 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಕೊಂಡು ಸಪೋರ್ಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನೆಕ್ಸ್ಟ್ ವಿಡಿಯೋ ನಿಮಗ ನೋಟಿಫೈ ಆಗುತ್ತಾ ಸ್ಟೋರಿ ಕಂಟಿನ್ಯೂ ಮಾಡಬಹುದು. ಬರೀ ಮತ್ಯಾಕ್ ಲೇಟ್ ಮಾಡುನು, ಒಂದ ಬ್ಯೂಟಿಫುಲ್ ಕಾದಂಬರಿ ಕಂಟಿನ್ಯೂ ಮಾಡುನು. ಶಿವರಾಮ ಕಾರಂತರು ಬರೆದ ಅಳಿದ ಮೇಲೆ ಕಾದಂಬರಿ ನಿಮಗ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದ್ರ ಪಾರ್ಟ್ 1 ವಿಡಿಯೋ ನೋಡಿ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಯಶವಂತರಾಯರು ಆ 15,000 ರೂಪಾಯಿ ಡ್ರಾಫ್ಟನ್ನು ನಿರೂಪಕರ ಹೆಸರಿಗೆ ಕಳುಹಿಸಿದ್ದರು. ತಾವು ಅದುವರೆಗೂ ಸಹಾಯ ಮಾಡುತ್ತಿದ್ದ 4 ಮಂದಿಗೆ ಪ್ರತಿ ತಿಂಗಳೂ 25 ರೂಪಾಯಿಯಂತೆ ಕಳುಹಿಸಬೇಕೆಂದು, ಉಳಿದ ಹಣವನ್ನು ಯೋಗ್ಯವಾದ ಕಾರ್ಯಕ್ಕೆ ವಿನಿಯೋಗಿಸಬೇಕೆಂದು ಪತ್ರದಲ್ಲಿ ಬರೆದಿದ್ದರು. ತಾವು ಬಹುಕಾಲ ಉಳಿಯುವುದಿಲ್ಲ ಎಂಬ ಭಾವನೆ ಬಂದುದರಿಂದ ಹಾಗೆ ಮಾಡಿದುದಾಗಿಯೂ ತಿಳಿಸಿದ್ದರು. ಯಶವಂತರಾಯರು ನಿರೂಪಕರಿಗೆ ಬರೆದಿದ್ದ ಕಾಗದದಲ್ಲಿ ತಮ್ಮ ಜೀವನದ ಹಲವು ಮುಖ್ಯ ವಿಷಯಗಳನ್ನು ಸೂಚಿಸಿದ್ದರು. ಯಶವಂತರಾಯರ ಬಾಲ್ಯ ಯಲ್ಲಾಪುರ ತಾಲೂಕಿನ ಹಳ್ಳಿಯೊಂದರಲ್ಲಿ ಕಳೆಯಿತು. ತಂದೆಯು ಬೇಗನೆ ಸತ್ತು ಹೋದುದರಿಂದ ಮನೆಯ ಐಶ್ವರ್ಯವು ಅವರ ಕೈಗೆ ಬಂತು. ಜನರ ಮೇಲಿನ ಮರುಕದಿಂದ ಕೇಳಿದವರಿಗೆಲ್ಲ ಹಣ ಕೊಟ್ಟು ಕೊನೆಗೆ ಅವರು ಸಾಲಗಾರರಾದರು. ಆ ಸಾಲಕ್ಕೆ ಆಸ್ತಿಯನ್ನೆಲ್ಲ ಬಿಟ್ಟುಕೊಟ್ಟು ತಮ್ಮ ಹೆಂಡತಿಯ ಊರಾದ ಕುಮಟೆಗೆ ಬಂದರು. ಅಲ್ಲಿ ವ್ಯಾಪಾರ ಮಾಡಿ ಚೆನ್ನಾಗಿ ಹಣವನ್ನು ಸಂಪಾದಿಸಿದರು. ಆ ಹಣದ ಕಾರಣದಿಂದಾಗಿ ಹೆಂಡತಿ ಮಕ್ಕಳಿಗೂ ಅವರಿಗೂ ವೈರವುಂಟಾಯಿತು. ಆಸ್ತಿಯನ್ನೆಲ್ಲ ಅವರಿಗೆ ಬಿಟ್ಟು ಯಶವಂತರಾಯರು ಬೊಂಬಾಯಿಗೆ ಬಂದು ಸೇರಿದರು. ಅಲ್ಲಿ ಏಕಾಂತ ಜೀವನವನ್ನು ನಡೆಸಲಾರಂಭಿಸಿದರು. ಪಕ್ಕದಲ್ಲಿದ್ದ ಕುಟುಂಬದ ಮಕ್ಕಳ ಒಡನಾಟದಿಂದ, ಬೆಳಗ್ಗೆ ಸಂಜೆ ವಾಯುವಿಹಾರದಿಂದ, ದೀರ್ಘಕಾಲ ಓದುವುದು ಮತ್ತು ಚಿತ್ರ ಬರೆಯುವುದರ ಮೂಲಕ ತಮ್ಮ ಕಾಲವನ್ನು ಕಳೆಯುತ್ತಿದ್ದರು. ಆಕಸ್ಮಿಕವಾಗಿ ಒಮ್ಮೆ ಅವರು ಬೀದಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಒಬ್ಬ ಬಡ ಹುಡುಗನನ್ನು ಕರೆತಂದು ತಮ್ಮ ಮನೆಯಲ್ಲಿಟ್ಟುಕೊಂಡರು. 2 ತಿಂಗಳು ಚಿಕಿತ್ಸೆ ಮಾಡಿಸಿದರು. ಬದುಕುಳಿದ ಅವನು ಅವರಲ್ಲಿಯೇ ಅಡಿಗೆಯವನಾದ. 4-5 ವರ್ಷಕಾಲ ಅವರೊಂದಿಗಿದ್ದ ಅವನು ಒಂದು ದಿನ ಜಗಳ ಮಾಡಿ ಅವರ ಹಣ ಅಪಹರಿಸಿ ಹೊರಟು ಹೋದ. 2 ದಿನಗಳಿಂದ ಮಲಗಿ ಕಣ್ಣು ಮುಚ್ಚಿದರೆ ಸಾಕು ಅವರ ಸಾಕುತಾಯಿಯು ಬಾ ಮಗು, ಇಲ್ಲಿನ ನಾಟಕವಾಯಿತ್ತಲ್ಲ ಎಂದು ಕರೆದಂತೆ ಭಾಸವಾಗುತ್ತಿತ್ತು. ವಸ್ತುತಃ ಆ ಸಾಕುತಾಯಿ ಪಾರ್ವತಮ್ಮ ಇನ್ನೂ ಬದುಕಿದ್ದರೂ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ತಾವು ಸಾಯಲು ಸಿದ್ಧರಿರುವುದಾಗಿ ಪತ್ರದಲ್ಲಿ ಬರೆದಿದ್ದರು. ಆ ಪತ್ರ ಓದಿದ ನಿರೂಪಕರು ಮುಂದೇನೂ ಮಾಡಬೇಕೆಂಬ ಬಗ್ಗೆ ಯೋಚಿಸಿದರು. ಯಶವಂತರಾಯರು ತಮ್ಮ ದಿನಚರಿಯಂತಿದ್ದ ಒಂದು ಪುಸ್ತಕವನ್ನು ಪಾರ್ಸೆಲ್ ಮಾಡಿ ಕಳುಹಿಸಿದ್ದರು. ಅವರು ಬರೆದ ಚಿತ್ರಗಳು ಕೂಡ ರಹಸ್ಯವನ್ನು ಹೊರಗೆಡಹುವಂತಿರಲಿಲ್ಲ. ರೀಮಾ, ವನಜ, ಜಲಜ ಇತ್ಯಾದಿ ಹೆಸರುಗಳು ದಿನಚರಿಯಲ್ಲಿ ಕಂಡವು. ಅವು ಹಿಂದು ಮುಂದು ಏನೂ ಹೇಳುವಂತಿರಲಿಲ್ಲ. ಅವರು ಹೇಳಿದಂತೆ ಕೆಲವರಿಗೆ ಹಣವನ್ನು ಕಳುಹಿಸಿಕೊಡಲು ನಿರೂಪಕರು ನಿರ್ಧರಿಸಿದರು. ಹಣ ಕಳುಹಿಸಬೇಕಾದ್ದರಿಂದ ಅದಕ್ಕಾಗಿ ಹಿಂದಿನ ರಶೀದಿಗಳನ್ನೂ ಅವರ ವಿಳಾಸಗಳನ್ನೂ ಹುಡುಕಿದರು. ಪುಣೆಯ ವಿಷ್ಣುಪಂಥ ಘಾಟೆಯವರು ಮರಾಠಿಯಲ್ಲಿ ಸಹಿ ಮಾಡಿದ್ದರು. ಸ್ವಾದಿಗೆ ಸಮೀಪದ ಬೆನಕನಹಳ್ಳಿಯ ಚೊಚ್ಚಲು ಮನೆ, ಪಾರ್ವತಮ್ಮ ಹೆಬ್ಬೆಟ್ಟಿನ ಗುರುತು ಹಾಕಿದ್ದರು. ಆಕೆ ಯಶವಂತರಾಯರ ಸಮೀಪದ ಸಂಬಂಧಿಯಾದ ಯಾವಳೋ ಮುದುಕಿ ಇರಬೇಕು. ಆದುದರಿಂದ ಆಕೆಯನ್ನು ಮೊದಲು ಕಂಡರೆ ಉಳಿದ ವಿಷಯಗಳ ಮಾಹಿತಿ ಆಕೆಯ ಮೂಲಕ ದೊರೆಯಬಹುದೆಂದು ನಿರೂಪಕರು ಊಹಿಸಿದರು. ಆ ಮನಿಯಾರ್ಡರ್ ರಶೀದಿಗಳಲ್ಲಿ ಶಂಭುಭಟ್ಟ ಎಂಬುವರ ಸಾಕ್ಷಿಯಿತ್ತು. ನಿರೂಪಕರು ಆ 4 ಮಂದಿಗೂ ಹಣ ಕಳುಹಿಸಿದರು. ಪಾರ್ವತಮ್ಮನ ಹೆಬ್ಬೆಟ್ಟಿನ ಗುರುತಿನಲ್ಲಿ ವ್ಯತ್ಯಾಸ ಕಂಡುಬಂದುದರಿಂದ ಅಲ್ಲೇನೋ ಮೋಸವಾಗಿರಬೇಕೆಂದು ಊಹಿಸಿ ಮುಂದೆ ಅವರಿಗೆ ಹಣ ಕಳುಹಿಸದೆ ತಾವೇ ಹೋಗಿ ನೋಡಲು ನಿಶ್ಚಿಸಿದರು. ಹಣ ಬರಲು ತಡವಾದುದರಿಂದ ಪಾರ್ವತಮ್ಮನ ಕಡೆಯಿಂದ ಒಂದು ಕಾಗದ ಬಂತು. ನಿಮ್ಮ ಅಜ್ಜಿ ಪಾರ್ವತಮ್ಮ ಸಾಯುವ ಮುಂಚೆ ಒಮ್ಮೆಯಾದರೂ ನಿಮ್ಮನ್ನು ನೋಡಬೇಕೆಂದು ಬಯಸುತ್ತಾಳೆ ಎಂದು ಬರೆದಿದ್ದರು. ಆಕೆಯ ಬಗೆಗೆ ನಿರೂಪಕರಿಗೆ ಇನ್ನಷ್ಟು ಕುತೂಹಲ ಹೆಚ್ಚಿತು. ಶಂಭುಭಟ್ಟ ಎಂಬುವರು ಆ ಹಣವನ್ನು ಲಪಟಾಯಿಸುತ್ತಿರಬೇಕೆಂದು ಅವರು ಊಹಿಸಿದರು. ಒಂದು ಸಲ ನವರಾತ್ರಿಯ ಸಮಯದಲ್ಲಿ ಶಿರ್ಸಿಯಲ್ಲಿ ನಿರೂಪಕರ ಉಪನ್ಯಾಸವನ್ನು ಏರ್ಪಡಿಸಿದ್ದರು. ನಿರೂಪಕರು ಮಲೆನಾಡಿನ ದೃಶ್ಯದ ಸೊಗಸನ್ನು ನೋಡುತ್ತ ಶಿರ್ಸಿಗೆ ಬಂದರು. ಅಲ್ಲಿ 2 ದಿನ ಇದ್ದು ಉಪನ್ಯಾಸಗಳನ್ನು ಮುಗಿಸಿಕೊಂಡು ಸ್ವಾದಿಗೆ ಬಂದರು. ಅಲ್ಲಿಂದ ಕಾಲು ನಡಿಗೆಯಲ್ಲಿ 2 ಹರದಾರಿ ದೂರ ಕೊಚ್ಚೆಯ ದಾರಿಯಲ್ಲಿ ನಡೆದು ಬೆನಕನಹಳ್ಳಿಯ ಕಡೆಗೆ ಬಂದರು. ಒಬ್ಬ ದನ ಕಾಯುವ ಮುದುಕ ದಾರಿ ತೋರಿಸಿ ಬೆನಕನಹಳ್ಳಿಗೆ ಅವರನ್ನು ಕರೆತಂದ. ಅವನೇ ಆ ಮನೆಯವರಿಗೆ ಯಾರೋ ಪರವೂರಿನವರು ಬಂದಿರುವರೆಂದು ತಿಳಿಸಿದ. ಆಗ ತರುಣ ಶಂಭು ಹೆಗಡೆ ಹೊರಬಂದು 4-6 ಪ್ರಶ್ನೆಗಳನ್ನು ಕೇಳಿ ಪಾರ್ವತಿ ಎನ್ನುವವರು ಯಾರೂ ಇಲ್ಲಿ ಇಲ್ಲ ಎಂದ. ನಿರೂಪಕರು ಹಿಂದಿರುಗಬೇಕೆನ್ನುವಷ್ಟರಲ್ಲಿ ವೃದ್ಧರಾದ ಆ ತರುಣನ ತಂದೆ ಶಂಕರ ಹೆಗಡೆ ಬಂದು ಮನೆಯೊಳಕ್ಕೆ ಬರುವಂತೆ ಕರೆದರು. ಆ ಮನೆಯಲ್ಲಿ ಬಿಸಿನೀರಿನ ಸ್ನಾನ ಮುಗಿಸಿ ಅವರು ಕೊಟ್ಟ ಪಂಚೆಗಳನ್ನುಟ್ಟು ತಮ್ಮ ಬಟ್ಟೆಗಳನ್ನೆಲ್ಲ ಒಗೆದು ಹಾಕಿದರು. ಸೊಗಸಾದ ಊಟವಾಯಿತು. ನಿರೂಪಕರು ಪಾರ್ವತಮ್ಮನನ್ನು ಕಾಣಬೇಕೆಂದಾಗ ಶಂಕರ ಹೆಗಡೆ ನಿಮಗೆ ಆಯಾಸವಾಗಿರಬೇಕು, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ಎಂದು ಹೇಳಿದರು. ನಿರೂಪಕರು ಸೊಗಸಾಗಿ ನಿದ್ದೆ ಮಾಡಿದರು. ಎದ್ದಾಗ ಸಂಜೆಯಾಗಿತ್ತು.
ನಿರೂಪಕರು ತಾವು ಯಶವಂತರಾಯರಿಗಾಗಿ ಬಂದುದಾಗಿಯೂ ಯಶವಂತರಾಯರಿಗೂ ಪಾರ್ವತಮ್ಮನಿಗೂ ಏನೋ ಸಂಬಂಧವಿರಬೇಕೆಂದು ಆಕೆಯ ಯೋಗಕ್ಷೇಮವನ್ನು ತಿಳಿಸಬೇಕೆಂದು ಹೇಳಿದಾಗ ಶಂಕರ ಹೆಗಡೆ ಹೀಗೆಂದರು. ಯಶವಂತ ಎಂಬಾತನಿದ್ದ. ಆತನು ನಮ್ಮ ಮನೆಯವನೇ. ಅವನಿಗೆ ಕುಮಟೆಯ ಕಡೆಯಿಂದ ಹೆಣ್ಣು ತಂದಿತ್ತು. ಆ ಯಶವಂತರಾಯ ಸಾಲ ಮಾಡಿ ತನ್ನ ಆಸ್ತಿಯನ್ನೆಲ್ಲ ಒತ್ತೆ ಇಟ್ಟು ಕುಮಟೆಗೆ ಹೋದ. ಆ ಮನೆಯ ಸ್ಥಳದಲ್ಲಿ ಈಗ ಬಿದಿರು ಮೆಳೆ ಬೆಳೆದಿದೆ. ಆತ ಕುಮಟೆಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದು ತುಂಬ ಹಣ ಗಳಿಸಿ ಮಕ್ಕಳನ್ನೂ ಹಡೆದ. ಆಮೇಲೆ ಸಂಸಾರದಲ್ಲಿ ಬೇಸರ ತಾಳಿ ಕಾಶಿಗೋ ಹರಿದ್ವಾರಕ್ಕೋ ಹೋಗಿ ಪ್ರಾಣಬಿಟ್ಟ ಎಂದು ಕೇಳಿದೆ. ಈಗ ಕತ್ತಲಾಗಿದೆ. ಪಾರ್ವತಮ್ಮನನ್ನು ಬೆಳಗ್ಗೆ ನೋಡಬಹುದೆಂದು ಹೇಳಿದರು. ನಿರೂಪಕರು ಅದಕ್ಕೆ ಒಪ್ಪಿದರು. ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಮುದುಕಿ ದೀಪ ಹಚ್ಚಿಕೊಂಡು ಬಂದು ಒಂದು ಕಡೆ ಇಟ್ಟು ತಾನೂ ಅಲ್ಲಿಯೇ ಕುಳಿತಳು. ಆಗ ಶಂಕರ ಹೆಗಡೆಯ ಮಗ ಶಂಭು ಹೆಗಡೆ ತನ್ನ ತಂದೆಯ ಅಕ್ಕ ಎಂದು ಪರಿಚಯ ಮಾಡಿಕೊಟ್ಟ. ಆಕೆ ಯಶವಂತರಾಯರ ಮತ್ತು ಪಾರ್ವತಮ್ಮನ ಸಂಬಂಧದ ಕಥೆಯನ್ನೂ ಹೇಳಿದಳು. ಯಶವಂತರಾಯನ ತಂದೆಯೂ ಶಂಕರ ಹೆಗಡೆಯ ತಂದೆಯೂ ಸೋದರರು. ಆಸ್ತಿ ಪಾಲಾಗಿ ಇಬ್ಬರೂ ಬೇರೆ ಬೇರೆ ಮನೆಗಳಲ್ಲಿದ್ದರು. ಹಳ್ಳಿಯಲ್ಲಿ ಒಂದು ದಿನ ಅಣ್ಣನಾದ ಶಂಕರ ಹೆಗಡೆಯ ತಂದೆಯು ತನ್ನ ತಮ್ಮನಾದ ಯಶವಂತರಾಯನ ತಂದೆಗೆ, ನಿನ್ನ ಮನೆ ಹಾಳಾಗಿ ಅಲ್ಲಿ ಬಿದಿರು ಮೆಳೆ ಬೆಳೆಯಲಿ ಎಂದು ಶಪಿಸಿದ. ತಮ್ಮನೂ ಆತನ ಹೆಂಡತಿಯೂ ಸತ್ತು ಹೋದರು. ಯಶವಂತ ದಿಕ್ಕಿಲ್ಲದಾದ. ಎಲ್ಲಿಂದಲೋ ಚಾಕರಿಗೆಂದು ಬಂದ ಪಾರ್ವತಮ್ಮ ಸಾಕುತಾಯಿಯಾಗಿ ಅವನನ್ನು ಬೆಳೆಸಿದಳು. 20ರ ವಯಸ್ಸಿನಲ್ಲಿ ಯಶವಂತರಾಯನಿಗೆ ಮದುವೆಯಾಯಿತು. ಆ ಎರಡೂ ಮನೆಗಳ ದ್ವೇಷ ಇನ್ನೂ ಹರಿಯುತ್ತಿತ್ತು. ಪಾರ್ವತಮ್ಮನನ್ನು ನೋಡಲು ಯಾರೂ ಹೋಗಬಾರದೆಂದು ಹಿರಿಯರು ಆಣೆ ಹಾಕಿದರು. ಯಶವಂತರಾಯ ಹಣವನ್ನು ಕೇಳಿದ ಯಾರ್ಯಾರಿಗೋ ಕೊಟ್ಟು ಕಳೆದುಕೊಂಡು ಸಾಲಗಾರನಾಗಿ ಆಸ್ತಿ ಬಿಟ್ಟು ಕುಮಟೆಗೆ ಹೋದ. ಆ ಹಿರಿಯರ ಭಾಷೆ ಇನ್ನೂ ಜಾರಿಯಲ್ಲಿತ್ತು. ಆದುದರಿಂದ ಆ ಮನೆಯವರಾರೂ ಪಾರ್ವತಿಯನ್ನು ನೋಡಲು ಹೋಗುತ್ತಿರಲಿಲ್ಲ. ಇಷ್ಟೂ ವಿಷಯವನ್ನು ತಿಳಿದ ನಿರೂಪಕರು ರಾತ್ರಿ ಕಳೆದು ಬೆಳಿಗ್ಗೆ ಸುಬ್ಬು ಎಂಬ ಆಳಿನ ಜೊತೆಯಲ್ಲಿ ಪಾರ್ವತಮ್ಮನನ್ನು ಕಾಣಲು ಹೋದರು. ಶಂಭು ಹೆಗಡೆ ದಾರಿಯಲ್ಲಿ ಕಾದಿದ್ದು ನಿರೂಪಕರ ಕಾಲಿಗೆ ಬಿದ್ದು ಪ್ರತಿ ತಿಂಗಳು ಅವರು ಕಳುಹಿಸುತ್ತಿದ್ದ ಮನಿಯಾರ್ಡರಿನ 25 ರೂಪಾಯಿಗಳಲ್ಲಿ ತಾನು ಅಂಚೆಯವನು 10 ರೂಪಾಯಿಗಳನ್ನು ಕದ್ದು ಉಳಿದ 5 ರೂಪಾಯಿಗಳನ್ನು ಮಾತ್ರ ಪಾರ್ವತಮ್ಮನಿಗೆ ಕೊಡುತ್ತಿದ್ದನೆಂದು ತಿಳಿಸಿದ. ರೂಪಾಯಿಯಂತೆ ತೆಗೆದುಕೊಳ್ಳುತ್ತಿದ್ದುದಾಗಿ ಹೇಳಿದ. ಅದನ್ನು ಬಹಿರಂಗಪಡಿಸಬಾರದೆಂದು ಬೇಡಿಕೊಂಡ. ನಿರೂಪಕರಿಗೆ ಕೋಪ ಬಂದರೂ ಅವನ ಮೇಲಿನ ಮರುಕದಿಂದ ಅವನನ್ನು ಕ್ಷಮಿಸಿದರು. ಅನಂತರ ನಿರೂಪಕರು ಒಂದು ಚಿಕ್ಕ ಜೋಪಡಿಯಲ್ಲಿ ಪಾರ್ವತಮ್ಮನನ್ನು ಕಂಡರು. ಆಕೆ ಅವರನ್ನು ಸ್ವಾಗತಿಸಿ ತಮ್ಮ ವಾತ್ಸಲ್ಯದ ಯಶವಂತ ಬಂದನೇನೋ ಎಂದು ಸ್ಮರಿಸಿಕೊಂಡಳು. ಪ್ರತಿ ತಿಂಗಳೂ ಯಶವಂತರಾಯರು ಹಣ ಕಳಿಸುತ್ತಿದ್ದರೆಂದು ಹೇಳಿದಾಗ ಆಕೆಗೆ ಆನಂದವಾಯಿತು. ಆಕೆ ನಿರೂಪಕರಿಗೆ ಉಪಹಾರ ಕೊಟ್ಟಳು. ಮೇಲಿನ ಮನೆಯ ಮುದುಕಿ ಮೂಕಾಂಬಿಕೆ ಮತ್ತು ತಾನು ಓರಗಿತ್ತಿಯರೆಂದು ತಮ್ಮಿಬ್ಬರಲ್ಲಿ ಅಪಾರ ಪ್ರೀತಿ ಇದೆಯೆಂದು ಪಾರ್ವತಮ್ಮ ಹೇಳಿದಳು. ಮನೆಯಲ್ಲಿ ಏನಾದರೂ ತಿಂಡಿ ಮಾಡಿದಾಗ ಶಂಕರ ಹೆಗಡೆಯವರಿಗೆ ತಿಳಿಯದ ಹಾಗೆ ಮೂಕಾಂಬಿಕೆ ಶಂಭುವಿನ ಕೈಯಲ್ಲಿ ತನಗೆ ಕಳುಹಿಸುತ್ತಾಳೆಂದು ಹೇಳಿದಳು. ಆಕೆ ತನ್ನ ಕತೆಯನ್ನು ಹೀಗೆ ಹೇಳಿದಳು. ನನ್ನವರನ್ನೆಲ್ಲ ಕಳೆದುಕೊಂಡ ನಾನು ಭಗವಂತ ಹೆಗಡೆಯ ಮನೆಗೆ ಕೂಳಿಗಾಗಿ ಬಂದೆ. ಯಶವಂತರಾಯನ ತಂದೆ ಭಗವಂತ ಹೆಗಡೆ, ತಾಯಿ ಸಾವಿತ್ರಿ 4 ಮಕ್ಕಳನ್ನು ಪಡೆದು ಆಕೆ ತೀರಿಕೊಂಡಳು. 4ನೆಯ ಮಗನಾದ ಯಶವಂತನನ್ನು ನಾನು ಸಾಕಿದೆ. ಭಗವಂತ ಹೆಗಡೆ 2ನೆಯ ಮದುವೆಯಾದರೂ ಅವಳಿಗೆ ಮಕ್ಕಳಾಗಲಿಲ್ಲ. ತಂದೆ ಮಗನನ್ನು ಬೆಳೆಸಿ ಕುಮಟೆಯಲ್ಲಿ ಓದಿಸಿ ವೈಭವದಿಂದ ಮದುವೆ ಮಾಡಿದರು. ಅನಂತರ ತಂದೆ ಸತ್ತರು. ಯಶವಂತರಾಯ ಕಂಡವರಿಗೆಲ್ಲ ಹಣ ಕೊಟ್ಟು ಸಾಲಗಾರನಾದ. ಮನೆಯ ಸ್ಥಳವನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಮಾರಿಕೊಂಡು ಕುಮಟೆಗೆ ಹೋದ. ಅಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದ. 4 ವರ್ಷಕ್ಕೊಮ್ಮೆ ಬಂದು ಆಹಾರ ಸಾಮಗ್ರಿ ಬಟ್ಟೆಗಳನ್ನು ಕೊಟ್ಟು ತನ್ನ ಹೆಂಡತಿಯ ದುಷ್ಟ ಸ್ವಭಾವಕ್ಕೆ ಅತ್ತೂ ಹೋಗುತ್ತಿದ್ದ. 4 ಮಕ್ಕಳಾದವು. ತಾಯಿ ಮಕ್ಕಳು ಒಂದಾಗಿ ಯಶವಂತನಿಗೆ ತುಂಬಾ ತೊಂದರೆ ಕೊಟ್ಟರು. ಊರು ಬಿಟ್ಟು ಹೊರಟು ಹೋಗುವ ಮುಂಚೆ ನನ್ನ ಬಳಿ ಬಂದು ಎಲ್ಲಾದರೂ ಹೋಗುವುದಾಗಿ ಹೇಳಿ ಹೋದವ ಮತ್ತೆ ಬರಲಿಲ್ಲ. ನನಗಂತೂ ದಿನವೂ ಅವನ ನೆನಪು ಬರುತ್ತಲೇ ಇರುತ್ತದೆ. ಆಗ ನಿರೂಪಕರು ಯಶವಂತರಾಯರು ಸತ್ತು ಹೋದ ವಿಷಯವನ್ನು ತಿಳಿಸಿದರು. ಪ್ರತಿ ತಿಂಗಳು 25 ರೂಪಾಯಿಗಳನ್ನು ಕಳುಹಿಸಲು ತನಗೆ ಹೇಳಿದ್ದಾರೆ ಎಂದರು. ದುಃಖಪಡುತ್ತಿದ್ದ ನಿರೂಪಕರಿಗೆ ಪಾರ್ವತಮ್ಮನೆ ಸಮಾಧಾನ ಹೇಳಿದಳು. ನಿರೂಪಕರು ಯಶವಂತರು ತಮ್ಮ ಕಡೆ ಸ್ವಲ್ಪ ಹಣ ಇಟ್ಟು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಬೇಕೆಂದು ಹೇಳಿದ್ದಾರೆ ಎಂದಾಗ ಪಾರ್ವತಮ್ಮ ತಮ್ಮ ಮನೆದೇವರಾದ ಬೆನಕಯ್ಯನ ಗುಡಿಯನ್ನು ದುರಸ್ತಿ ಮಾಡಿಸುವಂತೆ ಕೇಳಿಕೊಂಡಳು. ಅವರು ಹಣ ಕೊಡಲು ಹೋದಾಗ ಆಕೆ ತೆಗೆದುಕೊಳ್ಳಲಿಲ್ಲ. ಆಕೆಯ ಸಲಹೆಯಂತೆ ನಿರೂಪಕರು ಶಂಕರ ಹೆಗಡೆಯವರ ಸಹಾಯದಿಂದ ಬೆನಕಯ್ಯನ ಗುಡಿಯನ್ನು ಹೊಸದಾಗಿಯೇ ಒಪ್ಪವಾಗಿ ಕಟ್ಟಿಸಲು ಏರ್ಪಾಟು ಮಾಡಿದರು. ಯಶವಂತ ಸತ್ತ ವಿಚಾರ ಕೇಳಿ ಶಂಕರ ಹೆಗಡೆಯವರಿಗೂ ದುಃಖವಾಯಿತು. ಅವರ ಅಕ್ಕ ಮೂಕಾಂಬಿಕೆ ಹಿಂದಿನ ಹಿರಿಯರ ಆಣೆಯನ್ನು ಮುರಿದು ಪಾರ್ವತಮ್ಮನಿಗೆ ಸಮಾಧಾನ ಮಾಡಲು ಹೊರಟಳು. ರಾತ್ರಿ ಅಲ್ಲೇ ಉಳಿದಳು. ಅಲ್ಲಿಂದ ನಿರೂಪಕರು ತಮ್ಮ ಊರಿಗೆ ಬಂದರು. ಬೆನಕಯ್ಯನ ಗುಡಿಯ ನಿರ್ಮಾಣದ ಬಗೆಗೆ ಶಂಭು ಹೆಗಡೆಯಿಂದ ಕಾಗದಗಳು ಬರುತ್ತಿದ್ದವು. ಕೆಳಮನೆಯ ರಾಮ ಹೆಗಡೆಯವರು ಪಾರ್ವತಮ್ಮನನ್ನು ದಿನದಿನವೂ ಹಂಗಿಸುತ್ತ ದೂರುತ್ತಿದ್ದ ವಿಷಯವೂ ತಿಳಿಯಿತು.
ಯಶವಂತರಾಯರ ಹಣವಷ್ಟು ಪಾರ್ವತಮ್ಮನ ಕೈಗೆ ಬಂದು ಅದು ತಮ್ಮ ಪಾಲಾಗಬೇಕೆಂಬುದೇ ಅವರ ಬಯಕೆ. ಅನಿರೀಕ್ಷಿತವಾಗಿ ಲೇಖಕರು ಬೆನಕನಹಳ್ಳಿಗೆ ಬಂದು ನೋಡಿದಾಗ ಬೆನಕನಗುಡಿಯ ಕೆಲಸ ಚೆನ್ನಾಗಿ ಮುಂದುವರಿದಿತ್ತು. ಪಾರ್ವತಮ್ಮನ ಸ್ಥಿತಿಯನ್ನರಿತು ಆಕೆಗಾಗಿ ಶಂಭು ಹೆಗಡೆಯ ಸಹಾಯದಿಂದ ಯಶವಂತರಾಯರ ಮನೆಯ ಸ್ಥಳದಲ್ಲಿ ಬೆಳೆದಿದ್ದ ಬಿದಿರನ್ನು ತೆಗೆಸಿ ಸಣ್ಣ ಜೋಪಡಿಯೊಂದನ್ನು ಕಟ್ಟಿಸಿದರು. ಒತ್ತಾಯಪೂರ್ವಕವಾಗಿ ಪಾರ್ವತಮ್ಮನನ್ನು ಅಲ್ಲಿಗೆ ಬರುವಂತೆ ಮಾಡಿದರು. ಅಲ್ಲಿಂದ ಆಕೆಯನ್ನು ಬೆನಕನಗುಡಿಗೂ ಒಯ್ದು ಅಲ್ಲಿ ನಡೆದಿದ್ದ ಕೆಲಸವನ್ನೆಲ್ಲ ತೋರಿಸಿದರು. ತನ್ನ ಸಾಕು ಮಗನ ಸಹಕಾರದಿಂದ ಬೆನಕನಗುಡಿ ಚೆನ್ನಾಗಿ ಆದುದಕ್ಕೆ ಆಕೆ ಆನಂದಪಟ್ಟಳು. ನಿರೂಪಕರು ಸ್ವಲ್ಪ ದಿವಸ ಕಳೆದು ಬೆನಕನಹಳ್ಳಿಗೆ ಹೋಗಿ ಬೆನಕನ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆಗಳನ್ನೂ ಮಾಡಿಸಿದರು. ಪಾರ್ವತಮ್ಮನ ಆನಂದಕ್ಕೆ ಪಾರವೇ ಇರಲಿಲ್ಲ. ಬೆನಕನಗುಡಿಯ ಜೀರ್ಣೋದ್ಧಾರ ಚೆನ್ನಾಗಿ ಆದುದರಿಂದ ಆಕೆಗೆ ಬಹಳ ಸಂತೋಷವಾಯಿತು. ನಿರೂಪಕರು ಬೆನಕನಹಳ್ಳಿಯಿಂದ ಹಿಂದಿರುಗಿ ತಮ್ಮ ಊರಿಗೆ ಬರುವ ಹೊತ್ತಿಗೆ ಪಾರ್ವತಮ್ಮ ಗತಿಸಿದ ವಿಷಯವಾಗಿ ಕಾಗದ ಬಂತು. ಅಂತೂ ಯಶವಂತರಾಯರಿಗೆ ತೃಪ್ತಿಯನ್ನು ತರುವ ಕೆಲಸ ಮಾಡಿದುದರಿಂದ ನಿರೂಪಕರಿಗೆ ತೃಪ್ತಿಯಾಯಿತು. ನಿರೂಪಕರು ಯಶವಂತರಾಯರ ಹಣದಿಂದ ಬೆನಕನಗುಡಿಯನ್ನು ಜೀರ್ಣೋದ್ಧಾರ ಮಾಡಿಸಿದ ವಿಷಯ ರಾಮಹೆಗಡೆಯ ಮೂಲಕ ಯಶವಂತರಾಯರ ಮಗ ಸೀತಾರಾಮ ಹೆಗಡೆಗೆ ತಿಳಿಯಿತು. ಆತ ನಿರೂಪಕರಿಗೆ ಒಂದು ಕಾಗದ ಬರೆದು ತಮಗೆ ಸೇರಬೇಕಾದ ಆಸ್ತಿಯನ್ನು ಅವರು ತಮ್ಮ ಇಷ್ಟದಂತೆ ಖರ್ಚು ಮಾಡಿದುದಕ್ಕೆ ಆಕ್ಷೇಪಿಸಿ ಯಶವಂತರಾಯರ ಹಣ ಹಾಗೂ ಬೊಂಬಾಯಿಯಲ್ಲಿರುವ ಅವರ ಆಸ್ತಿಪಾಸ್ತಿಗಳನ್ನೆಲ್ಲ ಹಕ್ಕುದಾರನಾದ ತನಗೆ ಒಪ್ಪಿಸದಿದ್ದರೆ ವಕೀಲರ ಮೂಲಕ ಕಾರ್ಯ ಮಾಡಬೇಕಾದೀತು ಎಂದು ಎಚ್ಚರಿಸಿದ್ದ. ನಿರೂಪಕರು ಎಲ್ಲಾ ವಿವರಗಳನ್ನೂ ನೀಡಿದರು.